ನಮಸ್ಕಾರ. ನಾನು ಎಲ್ಲಮ್ಮ. ವೆಲ್ಕಮ್ ಟು ಎಲ್ಲಮ್ಮ ಕಿಚನ್. ನಾನು ಗಾರ್ಡನ್ ತೋರಿಸ್ತಾ ಇದ್ದೀನಿ. ತುಂಬ ದಿವಸ ಆಯಿತು ತೋರಿಸಿ. ಬನ್ನಿ, ಇದು ಎಲೆ ಬಳ್ಳಿ. ಈ ಬೇಸಿಗೆ ಐತಲ್ಲ, ಎಲ್ಲ ಚಿಕ್ಕದಾಗೋಗಿದೆ ನೋಡಿ. ಇದೆಲ್ಲ ಬದನೆಕಾಯಿ ಗಿಡ ಹಾಕಿದ್ದೀನಿ ನೋಡಿ. ಇಲ್ಲಿ ಈಗ ಬಿಡ್ತಾ ಇದೆ, ಸ್ಟಾರ್ಟ್ ಆಗಿದೆ. ಇದು ಗುಂಡು ಬದನೆಕಾಯಿ. ಇದು ಇಲ್ಲಿ ನೋಡಿ, ಕಪ್ಪು ಬದನೆಕಾಯಿ. ಇದು ಒಂದು 5-6 ಥರ ಬದನೆಕಾಯಿ ಇದೆ. ಇದು ಮೊಟ್ಟೆ ಬದನೆಕಾಯಿ, ಮೊಟ್ಟೆ ಥರ ಇರುತ್ತೆ ನೋಡಿ, ಬಿಟ್ಟಿದೆ. ಇದು ಒಂಥರ ಬದನೆಕಾಯಿ. ಇದಿನ್ನು ಈಗ ಹೂವಾಗಿದೆ. ಇದೊಂಥರ ಬದನೆಕಾಯಿ ನೋಡಿ. ಇಲ್ಲೊಂದಿದೆ ನೋಡಿ, ಇದೊಂಥರ ಬದನೆಕಾಯಿ. ಇದು ಕಾಕಡ ಗಿಡ. ಇದು ಉದ್ದದ ಕಾಕಡ ನೋಡಿ, ಈ ಥರ ಬಿಡುತ್ತೆ. ಬೆಳಗ್ಗೆ ಎಲ್ಲ ಪೂಜೆ ಕಿತ್ಕೊಂಡಿದ್ದೀವಿ. ಇದು ಸೀಬೆಕಾಯಿ ಗಿಡ, ಪಾಟೆಲ್ಲ ಇದೆ. ಇದು ಗುಪ್ಪಟ್ಟೆ ಹಣ್ಣು ಅಂತ, ಗುಪ್ಪಟ್ಟೆ ಗಿಡ ಅಂತ. ಇದು ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲ ಒಣಗೋದಂಗಾಗಿದೆ, ನೀರು ಹಾಕಿಲ್ಲ. ನೋಡಿ, ಇದು ಸೌತೆಕಾಯಿ ಗಿಡ. ಸೌತೆಕಾಯಿ ಬಿಟ್ಟಿದೆ. ಒಂದೇ ಒಂದು ಬಿಟ್ಟಿದೆ, ಇನ್ನು ಮುಂದೆ ಹೋಗ್ತಾ ಇದೆ. ಗಿಡ ಬಿಡಬಹುದು. ಇದು ಎರಳಿಕಾಯಿ ಗಿಡ. ಇದು ಒಂದೆಲಗ ಸೊಪ್ಪು. ಇದು ಒಂದೆಲಗ. ಇದು ಬೀನಿಸ್ ಗಿಡಗಳು. ನೆನ್ನೆ ತಾನೇ ಕಿತ್ತೆ ಬೀನಿಸ್ ಎಲ್ಲ ಚಿಕ್ಕದಿದೆ. ಇದು ಕೆಂಪು ಗಣಿಕೆ ಹಣ್ಣು ಅಂತ, ತುಂಬ ಒಳ್ಳೆಯದಿದು. ಕೆಮ್ಮಿದ್ದಾಗ ಮಕ್ಕಳಿಗೆ, ದೊಡ್ಡವರು ಎಲ್ಲ ತಿನ್ಬೋದು. ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಮಸಪ್ ಮಾಡುವಾಗ ಬೇಕು, ಇದನ್ನು ಕಿತ್ತು ಹಾಕ್ಕೊಳ್ತೀವಿ. ಇಲ್ಲಿ ಬೀನಿಸ್ ಇದ್ದಾವೆ, ಈಗ ಬಿಡ್ತಾ ಇದೆ. ಇದು ದಂಟು ನೋಡಿ, ಎಷ್ಟು ಉದ್ದ ಇದೆ. ಬೀಜಕ್ಕೆ ಬಿಟ್ಟಿದ್ದೀನಿ, ಇನ್ನು ಬಲಿಬೇಕು. ಇನ್ನು ಬಲಿಬೇಕು. ಈ ಚಕೋತ ಸೊಪ್ಪಿದು. ಚಕೋತ ಸೊಪ್ಪು ಅಂದರೆ ಇದು ಕಾಡು ಚಕೋತ ಅಂತ. ಇದು ಸುಮಾರು 20 ವರ್ಷದಿಂದ ನಮ್ಮ ಫ್ರೆಂಡ್ ಅವರ ಅಮ್ಮನ ಮನೇಲಿತ್ತು. ಬೀಜ ತಗೊಂಡ್ಬಂದು ಹಾಕಿದ್ದು. ಅಷ್ಟು ವರ್ಷದಿಂದನೂ ಬೀಜ ಕಾಪಾಡ್ಕೊಂಡು ಬಂದಿದ್ದೀನಿ. ಇದನ್ನು ಈ ಥರ ಹಿಂಗೆ ಕಿತ್ಕೊಂಡು ಸಾರ್ಗೆ ಹಾಕ್ಕೊಳ್ಳೋದು ನೋಡಿ. ಸೇಮ್ ಚಕೋತ ಸೊಪ್ಪೇನೆ ನೋಡಿ. ಈ ಥರ ಕಿತ್ಕೋಬೇಕು. ಈ ಥರ ಕಿತ್ತು ಸೊಪ್ಪು ಸಾರ್ಗೆ ಹಾಕ್ಕೊಳ್ಳೋದು. ಇದು ತುಪ್ಪಿರೇಕಾಯಿ ಗಿಡ. ಕಾಯಿ ಇನ್ನೂ ಬಿಟ್ಟಿಲ್ಲ, ಇಲ್ಲಿವರೆಗೂ ಹೋಗಿದೆ ಹಬ್ಕೊಂಡು. ಹಾಗಲಕಾಯಿ ಗಿಡನೂ ಹಾಕಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹಾಗಲಕಾಯಿ ಗಿಡನೂ ಹೋಗಿದೆ. ಇದು ಸಬ್ಸಿಗೆ ಸೊಪ್ಪು ಹಾಕಿದೆ. ಎಲ್ಲ ಮಳೆ ಬಂದು ಹೋಯ್ತು. ಇದೆಲ್ಲ ಒಂದು ಸ್ವಲ್ಪ ಸೈಡಲ್ಲಿ ಇದ್ದಿದ್ದು ಉಟ್ಕೊಂಡಿದೆ. ಇದು ಥೈಲ್ಯಾಂಡ್ ಕಬ್ಬಿದು. ಇದು ಥೈಲ್ಯಾಂಡು. ಒಂದು ಸೊಸೆ ಯಾರೋ ಫ್ರೆಂಡು ತೋಟಕ್ಕೆ ಹೋಗಿ ತಗೊಂಡು ಬಂದಿದ್ಲು, ಹಾಕಿದ್ದೀವಿ ನೋಡಿ. ಇದು ಥೈಲ್ಯಾಂಡ್ ಕಬ್ಬು ಅಂತ ಇದೆ ನೋಡಿ. ಇಲ್ಲೊಂದು ಬದನೆಕಾಯಿ ಇದೆ. ಇದು ಕಪ್ಪು ಗಣಿಕೆ ಸೊಪ್ಪಿದೆ. ಅವಾಗಲೇ ತೋರಿಸಿದ್ದು ನಿಮಗೆ ಕೆಂಪುದು ಗಣಿಕೆ ಸೊಪ್ಪು. ಇದನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಸಾರಿಗೆ ಸೊಪ್ಪು ಸಾರು ಮಾಡುವಾಗ ಕಿತ್ಕೊಳ್ತೀನಿ. ಮೆಂತ್ಯ ಇದು ಮೊನ್ನೆ ಹಾಕಿದೆ. ಸುಮಾರು ಇದೊಂದು 4 ಪಾಟಲ್ಲಿ ಇದು ಬೆಳಿಗ್ಗೆ ಎಲ್ಲ ಕಿತ್ತೆ. ಎಲ್ಲ ಯಾಕೋ ದೊಡ್ಡದೇ ಆಗಲ್ಲ, ಸುಮ್ಮನೆ ಎಲ್ಲ ಒಣಗಿ ಹೋಗುತ್ತೆ. ಈ ಥರ ಚೆನ್ನಾಗಿ ಬರುತ್ತೆ, ಒಣಗೋಗುತ್ತೆ. ಸಾಮಂತಿಗೆ ಗಿಡ ಇದು ಸಾಮಂತಿಗೆ ಗಿಡ. ಇದು ನೆಲ್ಲಿಕಾಯಿ ಬಿಟ್ಟಿದೆ ನೋಡಿ, ನೆಲ್ಲಿಕಾಯಿ. ಇದು ತುಪ್ಪಿರೇಕಾಯಿ. ಇದು ಹೀರೆಕಾಯಿ ಗಿಡ. ಇದು ಈಚಾಗಿ ಎಲ್ಲ ಉದುರೋಗುತ್ತೆ. ಈಚಾಗಿದ್ದಾವೆ, ಸುಮಾರು ಈಚಾಗುತ್ತೆ. ಎಲ್ಲೋ ಒಂದೊಂದು ಕಚ್ಚಿದ್ದಷ್ಟೆ. ಇದು ಪಾಲಕ್ ಸೊಪ್ಪು. ಟ್ಯಾಂಕ್ ಮುಚ್ಚಳ ಇರುತ್ತಲ್ಲ, ಆ ಮುಚ್ಚಳದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. 15
ವರ್ಷಕ್ಕೆ ಒಂದ್ಸರಿ ಕಿತ್ಕೊಳ್ತೇನೆ. ಈಗ ಹೋದ ವಾರ ಕಿತ್ತಿದೆ ಪಾಲಕ್ ಸೊಪ್ಪು. ಇದು ಮೂಲಂಗಿ ಬಿಟ್ಟಿದೆ. ಇದು ಪುದೀನ, ಮೆಂತೆ, ಇವು ಧನಿಯಾ ಎಲ್ಲ ಹಾಕಿದ್ದೀನಿ ಬೆಳಿಗ್ಗೆ. ಬಾಯಿಸ್ಟಿಕೆ ಸೊಪ್ಪು ಬಿಳಿದು, ಬಿಳಿ ಬಾಯಿಸ್ಟಿಕೆ ಸೊಪ್ಪು. ಇದು ಚಕೋತ ಸೊಪ್ಪು ಬೀಜ ಕೊಟ್ಟಿದ್ದೀನಿ, ನಿಮ್ಗೆ ತೋರಿಸಿದಾಗಲೇ. ಅದು ಕಾಡು ಚಕೋತ. ಇದು ಇಲ್ಲೆಲ್ಲ ಅಂಗಡಿಲಿ ಮಾರ್ತಾರಲ್ಲ ಆ ಥರ ಸೊಪ್ಪಿದು, ಬೀಜ ಆಗಿದೆ ನೋಡಿ. ಇದು ದಾಳಿಂಬೆ ಗಿಡ, ದಾಳಿಂಬೆ ಆಗಿದ್ದಾವೆ. ಈಗ ಒಂದು 5-6 ದಿವಸದಲ್ಲಿ ಒಂದು 4 ಕಿತ್ವಿ. ಇದು ಶುಂಠಿ ಬಿಟ್ಟು ಕಿತ್ತಿಲ್ಲ. ಇದು ಸೇವಂತಿಗೆ ಗಿಡ. ಇದೆಲ್ಲ ಪೂಜೆಗೆ ಹೂವು ಆಗುತ್ತೆ. ಇದೊಂಥರ ದಾಸವಾಳದ ಗಿಡಗಳು. ಇದು ಸುವರ್ಣಗೆಡ್ಡೆ ಗಿಡ. ಸುವರ್ಣಗೆಡ್ಡೆ ಇದು ಗೆಡ್ಡೆ ದಪ್ಪ ಆದಾಗ ಈ ಎಲೆ ಎಲ್ಲ ಹಣ್ಣೆಲೆ ಆಗೋಗುತ್ತೆ. ಎಲೆ ಒಣಗ್ದಂಗಾಗಿ ಎಲ್ಲ ಉದುರುತ್ತೆ, ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಇಲ್ಲೂ ಇದೆ ಶುಂಠಿ. ಇದೊಂದು ಶುಂಠಿ. ಈ ಥರ ಚಿಗುರಿ ಇರುತ್ತಲ್ಲ ಈ ಶುಂಠಿ, ಇದನ್ನ ಟೀಗೆ ಕುದಿಸ್ಬೋದು. ಮಜ್ಜಿಗೆ ಮಾಡ್ತೀವಲ್ಲ, ಮಜ್ಜಿಗೆಗೆ ಸಣ್ಣಗೆ ಹೆಚ್ಚಾಕಿ ಮಜ್ಜಿಗೆಗೆ ಇದು ಮಾಡ್ಬೋದು, ತುಂಬ ಒಳ್ಳೆಯದು. ಈ ಎಳೆ ಎಲೆ ಇರುತ್ತಲ್ಲ, ಎಳೆ ಎಲೆನ ಹೆಚ್ಚಾಕಬೇಕು. ಇದು ಮೂಲಂಗಿ. ಇದೆಲ್ಲ ದಾಸವಾಳ ಗಿಡಗಳು, ಪೂಜೆಗೆ ಡೈಲಿ ಹೂವು ಆಗುತ್ತೆ. ಇದು ರೋಸು, ಎಲ್ಲ ರೋಸು. ಇದು ರೋಸು. ಇದು ಬೆಂಡೆಕಾಯಿ ಗಿಡ ಬಿಟ್ಟಿದೆ, ಹೂ ಬಿಟ್ಟಿದೆ. ಬೆಂಡೆಕಾಯಿ ಗಿಡ ಇದು ಸೀಬೆಕಾಯಿ ಗಿಡ. ಪಾಟಲ್ಲೇ ಇದರಲ್ಲೇ ಬಿಟ್ಟಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು ಕೆಂಪು ಬಾಯಿ ಬಸ್ಲೆ. ಇದು ಕೆಂಪು ಬಾಯಿ ಬಸ್ಲೆ ಗಿಡ. ಇದು ಬೇಕು ಅಂದಾಗ ಸೊಪ್ಪಾಗಿ ಈ ಥರ ಚಿಕ್ಕ ಚಿಕ್ಕದು ಹಸಿರಿಗಿರೋ ಎಲೆನ ಕಿತ್ಕೋಬೋದು. ಇದೆಲ್ಲ ಹಣ್ಣಾಗೋಗಿದೆ. ಇದು ಕನಕಾಂಬರ. ಇದು ಮೇ ಫ್ಲವರ್. ಇದು ಮೇ ಫ್ಲವರ್ ಬಿಟ್ಟು ಎಲ್ಲ ಒಣಗೋಗಿದೆ ನೋಡಿ. ಮೇ ಫ್ಲವರ್ ಬಿಟ್ಟಿತ್ತು. ಇದು ಈಗ ಎಲೆ ಆಗಿದೆ ಗಿಡ. ಇದು ಮರ್ಗೆಣ್ಸು. ಇದು ಮರ್ಗೆಣ್ಸು ಗಿಡ. ಅದು ಎಣ್ಣೆ ತಂದಿರುತ್ತಲ್ಲ ಮನೇಲಿ, ಟಿನ್ ಇತ್ತಲ್ಲ, ಟಿನ್ಗೆ ಹಾಕಿ ಇಟ್ಟಿದ್ದೀನಿ. ಇದು ಮರ್ಗೆಣ್ಸು. ಈಗ ಒಂದು 2 ತಿಂಗಳಾಯ್ತೇನೋ ಹಾಕಿ. ಇದು ಪಾಲಕ್ಕು. ಟ್ಯಾಂಕ್ ಮುಚ್ಚಳ ಇರುತ್ತಲ್ಲ, ಮುಚ್ಚಳಕ್ಕೆ ಹಾಕಿದ್ದೀನಿ ನೋಡಿ. ಇದು ಪಾಲಕ್ಕು. ಇದು ಪಾಲಕ್ಕು. ಇದು ಸೌತೆಕಾಯಿ ಗಿಡ ಇಲ್ಲೊಂದಿದೆ. ಎಲ್ಲ ಈಗ ಆಗ್ತಾ ಇದೆ, ಹೂವಾಗಿದೆ. ಇನ್ನು ಇದು ಬಿಟ್ಟಿಲ್ಲ. ಇದು ಮೂಲಂಗಿ ಇಲ್ಲ ಹಾಕಿದ್ದೀನಿ. ಇದು ಮೂಲಂಗಿ. ಬೆಳ್ಳಿಕಾಯಿ ಗಿಡ ಚೀಲದಲ್ಲಿ ಹಾಕಿದ್ದೀನಿ ನೋಡಿ, ಎಷ್ಟು ಎತ್ತರ ಆಗಿದೆ. ಇದು ಹೀರೆಕಾಯಿ ಗಿಡ. ಒಂದು ಹಳೇದು ಏಣಿ ಇತ್ತು, ಏಣಿ ಮೇಲೆ ಹಬ್ಸಿದ್ದೀನಿ ಮೇಲ್ಗಡೆಗೆ, ಟೇರಸ್ ಮೇಲೆ ನೋಡಿ, ಅಲ್ಲಿ ಬಿಟ್ಟಿದ್ದಾವೆ. ಇದು ಕುಂಬಳಕಾಯಿ ಗಿಡ. ಇದನ್ನು ಟೇರಸ್ ಮೇಲೆ ಬಿಟ್ಟಿದ್ದೀನಿ. ಇದು ಕುಂಬಳಕಾಯಿ ಗಿಡ. ಇದು ನುಗ್ಗೆ ಮರ ಇತ್ತು, ಮಳೆ ಗಾಳಿ ಬಂತು ಈಗ 1 ತಿಂಗಳ ಹಿಂದೆ. ಅವಾಗ ಮುರಿದೋಯ್ತು. ಸರಿ ಅಂತ ಕಡ್ಡಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ, ಚಿಗುರ್ತಾ ಇದೆ. ಮನೆಗೆ ನಮಗೆ ಯಾವಾಗಾದರೂ ಒಂದೊಂದು ಸರಿ ಸಿಗುತ್ತೆ ಇದು ನುಗ್ಗೆ ಸೊಪ್ಪು. ಚೆನ್ನಾಗಿತ್ತು. ಮಳೆ ಗಾಳಿ ಬಂತು, ಉದ್ದ ಆಗಿತ್ತಲ್ಲ, ಗಾಳಿಗೆ ಎಲ್ಲ ಮುರ್ಕೊಂಡು ಕಟ್ಟಾಗೋಗಿತ್ತು. ಸರಿ ಅಂತ ಅದನ್ನೇ ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಚಿಗುರಿದೆ. ಇದು ದೊಡ್ಡ ಪಾತ್ರೆ. ಇದು ಮಕ್ಕಳಿಗೆ ಕೋಲ್ಡ್ ಆದಾಗ ರಸ ತೆಗೆದು ಹಾಕ್ಬೋದು, ಚಟ್ನಿ ಮಾಡ್ಬೋದು ನೋಡಿ.
ಅಲರ್ಜಿಗೆ ಒಳ್ಳೆಯದು. ದೊಡ್ಡ ಪತ್ರೆ ಗಿಡ ಇದು. ಮರಗ ಇದು ಪೂಜೆ ಕಿತ್ಕೊಳ್ತೀವಿ. ಮರಗ ಇದು ಪನ್ನೀರ್ ಎಲೆ. ಪನ್ನೀರ್ ಎಲೆ ಇದು. ಇದು ಉದ್ದದ ಕಾಕಡ ನೋಡಿ, ಕಟ್ ಮಾಡಿದೆ, ಮತ್ತೆ ಚಿಗುರಿ ಎಷ್ಟು ಎತ್ತರ ಬಂದಿದೆ. ಸಖತ್ ಹೂವು ಬಿಡುತ್ತೆ, ಉದ್ದ ಇರುತ್ತೆ ಹೂವು, ಇಷ್ಟು ಉದ್ದ ಇರುತ್ತೆ. ಇದು ಮನೇಲೇ ಮಾಡಿರೋದು ಗೊಬ್ಬರ, ಗಿಡಕ್ಕೆ ಹಾಕೋಕ್ಕೆ. ಮನೇಲಿ ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ಬಿಡಿಸಿದ್ದು ಸಿಪ್ಪೆ ಎಲ್ಲ ತಂದು ಹಾಕಿರೋದು. ಮೊನ್ನೆ ಮಳೆ ಬಂದಿತ್ತಲ್ಲ, ನೀರು ಬಿದ್ದಿದೆ, ಅದಕ್ಕೆ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇದನ್ನೇ ಗೊಬ್ಬರ ಮಾಡಿ ನಾವು ಗಿಡಕ್ಕೆ ಹಾಕೋದು. ಹಸುದು ಸಗಣಿ ಗೊಬ್ಬರನೂ ತರ್ತೀನಿ, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಕ್ತೀನಿ. ಇನ್ನೇನು ಹಾಕಲ್ಲ ಬೇರೆ. ನಾವು ನೋಡಿ ಗೊಬ್ಬರ ಯಾವ ಥರ ಆಗಿದೆ, ಕಪ್ಪುಗೆ. ಇದನ್ನು ಸಗಣಿ ಗೊಬ್ಬರಕ್ಕೆ ಬೆರೆಸಿ ಎಲ್ಲ ಪಾಟ್ಕೊ ಹಾಕ್ತೀನಿ. ನೋಡಿ ಈ ಥರದ್ದು ಇಟ್ಕೊಂಡು ಸೊಪ್ಪು ಇದು ಎಲ್ಲ ಬಿಡಿಸಿದ್ನೆಲ್ಲ ತಂದು ಹಸಿ ಕಸ ಎಲ್ಲ ಇದಕ್ಕೆ ಹಾಕ್ತೀನಿ. ಎಲ್ಲ ಮೊನ್ನೆ ಮಳೆ ಬಂದಿತ್ತಲ್ಲ, ಕೊಳತಂಗಾಗಿದೆ, ನೀರು ಬಿದ್ದು ಇದಾಗಿರೋದು. ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ, ಬಿಸಿಲು ಬರ್ತಾಯಿದೆ ಅಂತ. ಇದನ್ನೇ ಗಿಡ ಹಾಕೋದು. ಗೊಬ್ಬರ ಇದು ನೋಡಿ, ಯಾವುದನ್ನು ನಾವು ಅಂಗಡಿಯಿಂದ ತಂದು ಏನು ಮಾಡಲ್ಲ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ. ಒಂದು ಡಬ್ಬ ಈ ಥರ ವೇಸ್ಟ್ ಇರೋ ಡಬ್ಬನ ಈ ಥರ ಇಟ್ಕೊಂಡು ಮನೇಲಿ ಏನು ಕಸ ಕಡ್ಡಿ ಎಲ್ಲ ಇರುತ್ತೋ, ಬಿಡಿಸಿದ್ದು ತರಕಾರಿದೆಲ್ಲ ತಂದು ಇದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ರೆ ಎಲ್ಲ ಕೊಳೆತ್ಕೊಳ್ಳುತ್ತೆ. ಒಳ್ಳೆ ಗೊಬ್ಬರ ಆಗುತ್ತೆ ಗಿಡಗಳ್ಗೆ ಹಾಕೋದಕ್ಕೆ. ನೋಡಿ ಇಷ್ಟು ಗಿಡಕ್ಕೆಲ್ಲ ಇದೇ ಗೊಬ್ಬರನೇ ಹಾಕಿರೋದು ನಾನು. ಎಲ್ಲ ಹೇಗಿದಾವೆ ನೋಡಿ ಗಿಡಗಳು. ಬಳ್ಳಿ ಅಂತ ಚಟ್ನಿ ಮಾಡಿರೋದು ತೋರಿಸಿದ್ದೀನಿ ನಾನು, ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ತುಂಬಾ ಒಳ್ಳೆಯದು, ಮೂಳೆಗಳು ನೋವುಗೆಲ್ಲ ಆಯುರ್ವೇದ ಮೆಡಿಸನ್ ಇದು. ನೋಡಿ ಇದು ಚಟ್ನಿ ಮಾಡಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಮಂಗಬಳ್ಳಿ ಅಂತ ಗಿಡ ಇದೆ. ಇನ್ನೊಂದು ಮೇಕೆ ಗಿಡ, ಇದು ಮಾವಿನಕಾಯಿ ಗಿಡ. ಸೊಪ್ಪೆಲ್ಲ ಸಿಗುತ್ತೆ, ಹಬ್ಬ ಹರಿದಿನಕ್ಕೆ ತೋರಣ ಕಟ್ಟೋಕ್ಕೆ ಸೊಪ್ಪುಗೋಸ್ಕರ ಹಾಕ್ಕೊಂಡಿದ್ದೀನಿ. ಇದು ನಂದಿ ಬಟ್ಲು ಗಿಡ. ಇದು ಗಿಡ ನಂದಿ ಬಟ್ಲು ಗಿಡ. ಕೀಳ್ತಾ ಇದ್ದೀನಿ.
ನನ್ನ ಮೊಮ್ಮಗಳು ಕೆಳಗಡೆ ಹೋಗಿ ಕತ್ರಿನೋ ಚಾಕೋ ತಗೊಂಡು ಬಂತಂದರೆ ಆಗಲ್ಲ ಅಂದ್ಲು, ಕೈಯಲ್ಲೇ ಕಿತ್ತು. ಮೆಂತ್ಯ ಸೊಪ್ಪು ಪಾಟಲ್ಲಿತ್ತು, ಎಲ್ಲ ಯಾಕೋ ಒಣಗ್ದಂಗೆ ಆಗಿತ್ತು, ಎಲ್ಲ ಕಿತ್ತು ಕವರಲ್ಲಿ ಹಾಕಿತ್ತು. ಈ ಚೊಟ್ಟು ಗಿಡ ಅದು ಬಿಟ್ಟಿದೆ ಕಾಯಿ, ಒಂದು 4-5 ಬಿಟ್ಟಿದ್ದು ಕಿತ್ತಿದೆ. ಇದು ಬೀಜಿಗೆ ಬಿಟ್ಟಿದ್ದೀನಿ. ಎಲ್ಲಿಂದ ಬಂದಿದೆ ಇಲ್ಲಿ ಮತ್ತೆ ಹೂವಾಗಿದೆ. ಇದಲ್ಲಿ ಕಿತ್ತಿದ್ದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಎಳೆಯದು ಅಂದರೆ ಎಳೆಯದು. ಈಗ ಕಟ್ ಮಾಡಿದ್ದೀನಿ, ಈ ಕಿತ್ತಿಗೆ ಈಗ ಕಟ್ ಮಾಡಿರೋದು ಫ್ರೆಶ್ ಆಗಿದೆ ನೋಡಿ.